ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರ ಎಸಗಲಾಗಿದೆ ಎನ್ನುವ ಶಂಕೆ ಹೊಂದಿರುವ ಕಡತಗಳು ಲೋಕಾಯುಕ್ತ ಕೈ ಸೇರಿದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನ ಕುರಿತು ಎಡಗಿನಬೇಲೆಯ ಆರ್ಟಿಐ ಕಾರ್ಯಕರ್ತರಾದ ಮೋಹನ್ ಎನ್ ರವರು ಲೋಕಾಯುಕ್ತಕ್ಕೆ ದೂರು ದಾಖಲಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕರ್ತವ್ಯ ಲೋಪದೋಷ ಹಿನ್ನೆಲೆ ಲೋಕಾಯುಕ್ತ ಮೊರೆ ಹೋದ ಆರ್ಟಿಐ ಕಾರ್ಯಕರ್ತ ಎಡಗಿನಬೇಲೆಯ ಮೋಹನ್ ಎನ್ ಮಾಹಿತಿ ಹಕ್ಕು ಕಾಯ್ದೆಯಡಿ ತೊರ್ನಹಳ್ಳಿ ಗ್ರಾಮ ಪಂಚಾಯಿತಿ ಯಾವುದೇ ಮಾಹಿತಿ ಅರ್ಜಿ ಸಲ್ಲಿಸಿದರೂ ಉಡಾಪೆಯ ಉತ್ತರ ನೀಡುತ್ತದೆ. ಯಾವುದೇ ಮಾಹಿತಿ ಅರ್ಜಿಗೂ ಸೂಕ್ತ ಮಾಹಿತಿಯನ್ನು ನೀಡದೆ ಅಧಿಕಾರಿಗಳು ಬೇಜವಾಬ್ದಾರಿತನದ ಉತ್ತರ ನೀಡುತ್ತಾರೆ ಎನ್ನಲಾಗುತ್ತಿದೆ. ಎಡಗಿನಬೇಲೆ ಗ್ರಾಮದ ಎಸ್ಸಿ ಕಾಲೋನಿಯ ವೆಂಕಟೇಶಪ್ಪನ ಮನೆಯಿಂದ ಲಕ್ಷ್ಮೀನಾರಾಯಣಪ್ಪನ ಮನೆವರೆಗೂ ಚರಂಡಿ ಮತ್ತು ಚಪ್ಪಡಿ ಹಾಸಿರುವ ಕಳಪೆ ಕಾಮಗಾರಿಯಾಗಿದ್ದು ಮತ್ತು ಹಣ ದುರುಪಯೋಗ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಈ ಕಾಮಗಾರಿಗೆ ಸಂಬಂಧಿಸಿದಂತೆ 1 ಲಕ್ಷ ರು ಬಿಲ್ ವರದಿ ಮಾಡಿ ಅಕ್ರಮವಾಗಿ ಹಣ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎನ್ನಲಾಗುತ್ತಿದೆ. ಸರ್ಕಾರಿ ಕೆಲಸವನ್ನು ದೇವರ ಕೆಲಸವೆಂದು ಪರಿಪಾಲನೆ ಮಾಡಬೇಕಾದ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಹಣ ದುರುಪಯೋಗ ಮಾಡುತ್ತಿದ್ದಾರೆ ಎಂಬ ಅನುಮಾನ ವ್ಯಕ್ತವಾದ ಹಿನ್ನೆಲೆ ಆರ್ಟಿಐ ಕಾರ್ಯಕರ್ತರಾದ ಮೋಹನ್ ಎನ್ ರವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದು, ತನಿಖೆಯ ನಂತರ ಸತ್ಯಾಂಶ ತಿಳಿದು ಬರಬೇಕಾಗಿದೆ. ಇನ್ನು ಅನೇಕ ಕಾಮಗಾರಿಗಳಲ್ಲಿ ಇದೇ ರೀತಿ ಲೋಪದೋಷಗಳು ಹಾಗೂ ಭ್ರಷ್ಟಾಚಾರ ನಡೆದಿರುವ ಶಂಕೆ ಇದ್ದು ಅವುಗಳನ್ನು ಹಾಗೂ ಆಡಿಟ್ ವರದಿಗಳನ್ನು ಪರಿಶೀಲಿಸಿ ಒಂದು ವೇಳೆ ಇಂತಹ ಭ್ರಷ್ಟಾಚಾರ ನಡೆದಿದ್ದ ಪಕ್ಷದಲ್ಲಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇರಕ್ಕೆ ಒಂದು ನಿಮಿಷ. ಅಲ್ಲಿ ಐತಿಲ್ಲ ರುಚಿ ಐತಿರು ಅದ್ರ ಸ್ವಲ್ಪ ವಾಲು ನುಗ್ಬಿಟ್ಟವೆ. ಓದ್ತಾ ಇಲ್ಲ ಜಪ್ಪ.